ಕಲಬುರಗಿಯ ಹೊರವಲಯದ ಭೀಮಾ ಬಂದರಿಗೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಭೇಟಿ ನೀಡಿದ್ದು ಸಡ್ಗೆ ಹತ್ತಿರ ಇರುವ ಭೀಮಾ ನದಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೀರಿನ ಮಟ್ಟವನ್ನು ವೀಕ್ಷಣೆ ಮಾಡಿದ್ದು ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಮಳೆ ಬಂದರೆ ಕಲಬುರಗಿಯಲ್ಲಿ ಯಾವುದೇ ರೀತಿಯಾದಂಥ ನೀರಿನ ಸಮಸ್ಯೆ ಆಗಲ್ಲ ಅಂತ ತಿಳಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಮಳೆಗಾಲ ಇನ್ನೂ ಬರದ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ವೀಕ್ಷಣೆ ಮಾಡಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಸರಡಗಿ ಭೀಮಾ ಬಂದೂರಿನಲ್ಲಿ ನೀರಿನ ವೀಕ್ಷಣೆ ಮಾಡಿದ್ದು ಬ್ಯಾರೇಜ್ನ ಹೂಳೆತ್ತುವ ಕೆಲಸ ಆಗಿದೆ. 600ಕ್ಕೂ ಹೆಚ್ಚು ಗೇಟ್ಗಳನ್ನು ಹಾಕಲಾಗಿದೆ. ಹೂಳೆತ್ತುವ ಕೆಲಸ ಸಂಪೂರ್ಣವಾಗಿ ಆಗಿದೆ. ಹೂಳೆತ್ತದೆ ಹೋದರೆ ಮುಂದೆ ನೀರಿನ ಸಮಸ್ಯೆ ಆಗ್ತಿತ್ತು. ಈಗ ಕಲಬುರಗಿಯಲ್ಲಿ ನೀರಿನ ಸಮಸ್ಯೆ ಇರೋದು ನಿಜ. ಮಳೆ ಬಂದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಅಲ್ಲಮಪ್ರಭು ಪಾಟೀಲ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ನಗರಕ್ಕೆ 1986ರಿಂದ ಕುಡಿಯುವ ನೀರಿನ ಸೌಲಭ್ಯ ಸಲುವಾಗಿ ಈ ಬ್ಯಾರೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಭೀಮಾ ನದಿಯಿಂದ ಬರ್ತಕ್ಕಂಥ ನೀರು ಸಪ್ಲೈ ಆಗ್ತಿತ್ತು. ಇದು ಕ್ರಮೇಣ ಹೂಳು ತುಂಬಿ ಕೇವಲ 1-1.5 ಫೀಟ್ ಉಳಿದಿತ್ತು ನೀರಿಲ್ಲಿ, ಅಷ್ಟೇ. ಉಳಿದಿದ್ದೆಲ್ಲ ಹೂಳು ತುಂಬಿ ಹೋಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಭಾಳ ಗೊಜ್ಜು ನೀರು ಬರ್ತಕ್ಕಂಥದ್ದು ಒಂದು ವಾತಾವರಣ ಕಲಬುರಗಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಅದನ್ನು ಮನಗಂಡು 2 ನಾವು ಬಂದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು, ಮಹಾನಗರ ಪಾಲಿಕೆ ಕಮಿಷನರವರು, ಮೇಯರು ಎಲ್ಲರೂ ಇಲ್ಲಿಗೆ ಬಂದು ನೋಡಿ ಇದನ್ನು ಪರಿಸ್ಥಿತಿ ಈ ಹೂಳೆತ್ತುವ ಕಾರ್ಯಕ್ರಮ ಆಗಬೇಕು. ಮತ್ತು ಗೇಟ್ಗಳು ಕೂಡ ಸುಮಾರು 41 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಗೇಟ್ಗಳು ಕೊಳೆತು ಅಲ್ಲಿಂದ ಸೋರಿ ನೀರು ಕೂಡ ಹೋಗ್ತಿತ್ತು. ಹೀಗಾಗಿ ನಮಗೆ ನೀರು ಕೂಡ ಸರಿಯಾಗಿ ಸಿಗ್ತಿರಲಿಲ್ಲ ಮತ್ತು ಶುದ್ಧ ಕುಡಿಯುವ ನೀರು ಕೂಡ ಸಿಗ್ತಿರಲಿಲ್ಲ. ಇವೆರಡನ್ನ ಏನಪ್ಪ ಅಂದ್ರೆ ಮಾಡಿ ಕಲಬುರಗಿಯಿಂದ ಕಲುಷಿತ ನೀರು ಬರ್ತಕ್ಕಂಥದ್ದಲ್ಲಿ ಕೂಡ ವಾಟರ್ ಫಿಲ್ಟರ್ ಮಾಡಿ ಅಲ್ಲಿಂದ ಸೋಸಿ ಒಳ್ಳೆ ನೀರು ಸಂಸ್ಕರಣಾ ಘಟಕದಿಂದ ಇಲ್ಲಿಗೆ ಬರ್ತಕ್ಕಂಥ ವಿಚಾರವಾಗಿ ಅದಕ್ಕೂ ಕೂಡ ಹಣ ಇಟ್ಟು ಇದಕ್ಕೂ ಕೂಡ ಒಂದು 5 ಕೋಟಿ ರೂಪಾಯಿ ನಮ್ಮ KKRDBಯಿಂದ ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟು ಟೆಂಡರ್ ಆಗಿ ಕಲಬುರಗಿ ನಗರಕ್ಕೆ ಪ್ರಿನ್ಸಿಪಾಲ್ ಸೆಕ್ರೆಟರಿ UD ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ MI ಅವರು ಪದೇ ಬಂದು ಇದನ್ನು ಟೆಂಡರ್ ಆಗಿತ್ತು. ಅದನ್ನು ಈ ಸಲ ನಾವು ಹೂಳೆತ್ತದೇ ಹೋದರೆ ಕುಡಿಯೋ ನೀರಿನ ತೊಂದರೆ ಆಗ್ತದೆ ಅಂತ ಹೇಳಿ ಒಂದು ರಿಂಗ್ ಬಂಡನ್ನು ಅಲ್ಲಿಂದ ಹಾಕಿ 5 ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಹಾಕಿ ಇಲ್ಲಿಂದ ಹೂಳೆತ್ತುವ ಕಾರ್ಯಕ್ರಮ ಮತ್ತು ಈ ಬ್ಯಾರೇಜ್ಗೆ 950 ಗೇಟ್ಗಳು ಒಟ್ಟಾರೆ. ಈ 900 ಗೇಟ್ಗಳಲ್ಲಿ 600 ಗೇಟ್ಗಳು ಹೊಸದಾಗಿ ರೆಡಿ ಆಗಿವೆ. ತಾವೆಲ್ಲ ಈ ಭರವಸೆ 950 950ರಲ್ಲಿ 600 ಗೇಟ್ಗಳು ಹೊಸ ಗೇಟ್ಗಳು ರೆಡಿಯಾಗಿವೆ. ಇನ್ನು 150 ಗೇಟ್ ಹಳೆಯ ಗೇಟ್ಗಳನ್ನು ರಿಪೇರಿ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಇನ್ನೂ ಹಣದ ಅವಶ್ಯಕತೆ ಇದೆ. ಅದನ್ನು ನಾವು ಕಮಿಷನರ್ ಮಾತನಾಡಿ ಅದನ್ನು ಒಗ್ಗಿಸಿ ಒಂದು ಗೇಟ್ಗಳು ಮಳೆ ಸುಮ್ಮನೆ ನವಂಬರ್ವರೆಗೂ ಕೂಡ ಆಗ್ಬೋದು. ಅಲ್ಲಿವರೆಗೆ ಇದನ್ನು ಕುಲ್ಲ ಇಟ್ಟು ಇಲ್ಲಿರ್ತಕ್ಕಂಥ ಕುಲುಷಿತವಾದಂಥ ಮಣ್ಣು ಹೊಲಸು ಎಲ್ಲ ನೆನಪಂದ್ರೆ ಹೋಗಬೇಕು. ಕಿತ್ಕೊಂಡು ಹೋದ ನಂತರ ನಾವು ಮತ್ತೆ ಗೇಟ್ ಹಾಕಿ ಆ ರಿಂಗ್ ಬಣ್ಣನ ಕ್ಲೋಸ್ ಮಾಡಿ ಅದನ್ನು ತೆಗೆದು ಹಾಕಿ ಒಂದು ಶುದ್ಧವಾದಂಥ ಕುಡಿಯುವ ನೀರು ಸತತವಾಗಿ ಹೆಚ್ಚಿಗೆ ನೀರು ಸಿಗ್ತಕ್ಕಂಥ ರೀತಿಯಲ್ಲಿ ಕಲಬುರಗಿ ನಗರಕ್ಕೆ ನೀರಿನ ತೊಂದರೆ ಆಗದೆ ಏನಪ್ಪ ಅಂದ್ರೆ ನೋಡಿಕೊಳ್ತಕ್ಕಂಥ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಆಡಳಿತದ ಸಿಬ್ಬಂದಿಗಳು ಭಾಳ ಒಳ್ಳೆಯ ರೀತಿಯಿಂದ ಹಗಲು ರಾತ್ರಿ ಬಿಸಿಲಲ್ಲಿ ಕೆಲಸ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಹೊಸ ಒಂದು ಯೋಜನೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೆವು. ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಕೂಡ ತಂದಿದ್ದೆವು. ಅಲ್ಲಿ ಸದನದಲ್ಲಿ ಕೂಡ ಅದ್ರ ಬಗ್ಗೆ ಪ್ರಶ್ನಾಪ್ ಮಾಡಿ ಮಾತನಾಡಿದ್ದೇನೆ. ಕಲಬುರಗಿ ನಗರಕ್ಕೆ ಸುಮಾರು ಇನ್ನೂ ಏನಪ್ಪ ಅಂದ್ರೆ ಈಗ ಇರ್ತಕ್ಕಂಥ LNT ಕೊಟ್ಟಿರ್ತಕ್ಕಂಥದ್ದು A ಸ್ಕೀಮ್ನಲ್ಲಿ 700 ಕಿಲೋಮೀಟ್ರ್ ಇದೆ. 900 ಕಿಲೋಮೀಟ್ರ್ ಇದೆ. ಇನ್ನು B ಸ್ಕೀಮ್ನಲ್ಲಿ 500 ಮೇಲ್ಪಟ್ಟು ಕಿಲೋಮೀಟ್ರ್ ಹೆಚ್ಚು ಇನ್ನೂ ಉಳಿದಿದೆ. ಅದಕ್ಕಂತೂ LNTನಲ್ಲಿ ಸಪ್ಲೈ ಇಲ್ಲ. ಆದ ಕಾರಣ ಇನ್ನೂ ಹೆಚ್ಚಿನ ರೀತಿಯಿಂದ ಶುದ್ಧವಾದ ಡೈರೆಕ್ಟಾಗಿ ಇದು ನಿನ್ನೆ ನೀರು ಬಿಟ್ಟಿದ್ದಾರೆ 2 ದಿನ ಹಿಂದೆ. ನಾರಾಯಣಪುರ ಮೇನ್ ಕೆನಾಲ್ನಿಂದ ಶಾಪುರ್ Y ಜಂಕ್ಷನ್ ನಗನೂರು ಹತ್ತಿರ Y ಜಂಕ್ಷನ್ಗೆ ಬಂದು JBCಯಿಂದ ಇವತ್ತು ರಾತ್ರಿವರೆಗೆ ನೀರು ತಲುಪ್ತದೆ. 5.5 TMC ನೀರನ್ನು ಬಿಟ್ಟಿದ್ದಾರೆ. ಇನ್ನು ನಾರಾಯಣಪುರನಿಂದ ನೇರವಾಗಿ ಕಲಬುರಗಿ ನಗರಕ್ಕೆ ಒಂದು 1850 ಕೋಟಿ ರೂಪಾಯಿದು ಒಂದು ಆ್ಯಕ್ಷನ್ ಪ್ಲ್ಯಾನ್ ತಯಾರಾಗಿ DPRನಲ್ಲಿ ಇದೆ. ಅದು ಕ್ಲಿಯರ್ ಆಗಿ ಬಂದ ತಕ್ಷಣ ಅದರಿಂದ ಏನಪ್ಪ ಅಂದ್ರೆ ನೇರವಾಗಿ ಶುದ್ಧ ನೀರು ಡೈರೆಕ್ಟ್ ನಾರಾಯಣಪುರದಿಂದ ಬಂದು ಕಲಬುರಗಿ ನಗರಕ್ಕೆ ಸಪ್ಲೈ ಮಾಡ್ತಕ್ಕಂಥದ್ದು. ಮತ್ತು ಗೇಟ್ಗಳಿಗೆ ಕೂಡ ಗೇಟ್ಗಳನ್ನು ಅಳವಡಿಸಿ ಯಾವಾಗ ಮಳೆ ಬಂದಾಗ ತೆಗೆದು ಮಳೆ ನಿಂತಾಗ ಏನಪ್ಪ ಹಾಕಿ ಒಂದು ಶುದ್ಧವಾದ ಕುಡಿಯುವ ನೀರು ಒದಗಿಸ್ತಕ್ಕಂಥದ್ದು. B ಸ್ಕೀಮ್ನಲ್ಲಿ ಬರ್ತಕ್ಕಂಥ ಏನು 500 ಕಿಲೋಮೀಟ್ರ್ ನೀರು ಇನ್ನೂ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಕುಡಿಯುವ ನೀರಿನ ತೊಂದರೆ ಇದೆ.
ಅವರಿಗೂ ಕೂಡ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ನಾವು ಎಲ್ಲರೂ ಸೇರಿ ಈಗಾಗಲೇ ಸರ್ಕಾರದಲ್ಲಿ ಒತ್ತಡ ತಂದಿದ್ದೇವೆ. ಸರ್ಕಾರ ಕೂಡ ಈಗಾಗಲೇ ಅದು ಕಾರ್ಯ ಪ್ರಗತಿಯಲ್ಲಿದೆ. ಅದು ಬಂದ ನಂತರ ತಮಗೆ ಅಂಕಿಅಂಶನ ಎಲ್ಲ ರೀತಿಯಿಂದ ಕೊಡ್ತಕ್ಕಂಥದ್ದು ಒಟ್ಟಾರೆ ನಮ್ಮ ಕಲಬುರಗಿ ಜಿಲ್ಲೆಯ ನಾಗರಿಕರಿಗೆ ಶಾಶ್ವತವಾದಂಥ ಕುಡಿಯುವ ನೀರಿನ ಸೌಲಭ್ಯ ಒದಗಿಸ್ತಕ್ಕಂಥ ಆದ್ಯತೆ ಕರ್ತವ್ಯ ನಮ್ಮದಿದೆ. ಈಗ ಭೀಕರ ಬರ ಇದೆ ಅಂದರೆ ಎಲ್ಲ ಕಡೆ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿದೆ. ಈ ನೀರಂತ ನೀವು ಬಿಡ್ತಿದ್ದೀರಲ್ಲ, ಆ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ಯಾರೂ ಕುಡಿಲಿಕ್ಕೆ ಬಳಸ್ತಾನೆ ಇಲ್ಲ, ಸಾಕಷ್ಟು ಕಷ್ಟ ಆಗ್ತದೆ. ಅದಕ್ಕೆ ಪರ್ಯಾಯವಾಗಿ ಯಾವ ರೀತಿ? ಪರ್ಯಾಯವಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳಿವೆ, ಎಲ್ಲೆಲ್ಲಿ ಹಳೆಯ ಬಾವಿಗಳಿವೆ, ಅದನ್ನು ಹೈಯರ್ ಮಾಡಿಕೊಂಡು 200 ವೆಹಿಕಲ್ಗಳು ಸೌತ್ ಮತ್ತು ನಾರ್ತ್ ಎರಡೂ ಸೇರಿ ಡೈಲಿ ಏನಪ್ಪ ಅಂದ್ರೆ ಯಾರ್ಯಾರು ಫೋನ್ ಮಾಡ್ತಾರೋ ಅಲ್ಲಿ ಏನಪ್ಪ ಅಂದ್ರೆ ಹೋಗಿ ವೆಹಿಕಲ್ ಹೋಗಿ ನೀರು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯನ್ನೇ ಮೊನ್ನೆ ನಾವು ಮೀಟಿಂಗ್ ತೆಗೆದುಕೊಂಡು ಡಿ ಸಿ ಅವರು, ಕಮಿಷನರ್ ಅವರು, ಅದಕ್ಕೆ ಬೇಕಾದಂಥ LNT ಅವರು ಹಣ ಆಗದೇ ಇದ್ದರೂ ಕೂಡ ನಮ್ಮ ಟಾಸ್ಕ್ ಫೋರ್ಸ್ ವತಿಯಿಂದ ಈ ಕುಡಿಯುವ ನೀರಿಗೆ ಹಣವನ್ನು ಕೊಡ್ತಕ್ಕಂಥ ಮಾತನ್ನು ಕೊಟ್ಟಿದ್ದೇವೆ. ಅದನ್ನ ಪ್ರಕಾರ ಏನಪ್ಪ ಅಂದ್ರೆ ಅದನ್ನು ಸಪ್ಲೈ ಮಾಡ್ತೇವೆ. ನಗರದಲ್ಲಿ ಕೆಲವು ಕಡೆ ನೀರೇ ಬರ್ತಾ ಇಲ್ಲ ಸರ್, 5 ದಿನಕ್ಕೊಂದ್ಸಲ ನೀರು ಬರ್ತಾ ಪ್ರಶ್ನೆನೇ ಇಲ್ಲಲ್ಲ. ನೀರಿನ ತೊಂದರೆ ಇದೆ. ಬೋರ್ವೆಲ್ ಬತ್ತಿ ಹೋಗಿವೆ. ಮಳೆಗಾಲ ಮೊದಲನೇ ಸಲ ಇಷ್ಟೊಂದು ಲೇಟಾಗಿ ಮಳೆ ಬರ್ತದೆ. ಇಂಥ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗದ ಹಾಗೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೇವೆ. ಸರ್ LNT ಅವರು ಚರಂಡಿ ನೀರನ್ನು ಬಿಡ್ತಾರೆ. ಚರಂಡಿ ನೀರು ಈಗ ಜಾಫ್ರಾಬಾದ್ ಅದು ಮೊನ್ನೆ ನಾವು ಕರೆದು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವ್ರಿಗೆ. ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತದೆ, ನೀವು ಸೀರಿಯಸ್ ಆಗಿ ಕುಡಿಯುವ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತ ಹೇಳಿದ್ದೀವಿ. ಇಲ್ಲ, ಮತ್ತು ಈ ರೀತಿ ಎಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ, ಅಲ್ಲಿ LNT ಮತ್ತು